ನಾವು ಹಣಿ ಚಂದಾಗಿ ನಾಮ ಅಥವಾ ನಡ್ಯಾಡ್ಬೇಕಾದ್ರೆ ಕಮಲನ ಇರ್ಬೇಕ್ರಿ. ಇವಾಗ ನೋಡ್ಬೇಕು ನೀವು ಬಸ್ ಸ್ಟ್ಯಾಂಡಲ್ಲಿ ಅರ್ಧ ತಾಸು ಒಂದು KSRTC ಬಸ್ ಬರ್ತಾ ಇದೆ. ಇನ್ನೊಂದು 4-5 ವರ್ಷ ಸಿದ್ದರಾಮಯ್ಯ ಇದ್ದಂದ್ರೆ ಅರ್ಧ ಕರ್ನಾಟಕ ಮಾರಿ ಹೋಗ್ಬಿಡ್ತಾರೆ. ವ್ಯಾಪಾರಂ ದ್ರೋಹ ಚಿಂತನಂ ಅಂತ ಕೇಳಿಲ್ವಾ? ನ್ಯಾಯವಾಗಿ ವ್ಯಾಪಾರ ಮಾಡ್ಬಿಟ್ರೆ ತಿರುಪ್ತಿಗೆ ಹೋಗ್ಬೇಕಾಗತ್ತೆ. ನಾವು ಗಂಡು ಮಕ್ಳು ಯಾರು ಹತ್ತಕ್ಕಾಗ್ತಾ ಇಲ್ಲ, ಬಸ್ ಗೌರ್ಮೆಂಟ್ ಬಸ್ ಹತ್ತಾಗ್ತಾ ಇಲ್ಲ, ಗಂಡು ಮಕ್ಳು ಯಾರು ಹತ್ತಕ್ಕಾಗ್ತಾ ಇಲ್ಲ. ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಿಲ್ಲ 70 ವರ್ಷ ಏನ್ ಮಾಡಿದ್ರಿ ಅವ್ರು? ಕರೆಕ್ಟಾಗಿ ಕೆಲಸ ಮಾಡ್ತಿಲ್ಲ. ನಮ್ಗ ಅಕ್ಕಿ ರೊಕ್ಕ ಕೊಟ್ರಿ ಅಂದ್ರೆ ದುಡಿತೇವೇನ್ರಿ ನಾವು? ದುಡಿತೇವ್ರಿ. ಹಿಂದಿಗೆ 2,000 ಕಸೋಳಿ ಸರಿ ಕುಡ್ದು ಆರಾಮ್ ಚಕ್ಕ ಆಡ್ಕೊಂತ ಕುದುರ್ತೀವಿ ಗುಡಿಯಾಗ. ಏನ್ ಮಾತಾಡ್ತಾವನೆ ಅರ್ಥವಾಯ್ತಿಲ್ವಲ್ಲ? ನಂಗೂ ಅರ್ಥ ಆಗ್ತಿಲ್ಲ ಕಣೋ. ಮುಂದಕ್ಕೆ ನೋಡೋ ಹುಬ್ಳಿ ಧಾರವಾಡಲ್ಲಿ ಕಾಂಗ್ರೆಸ್ಗೆ ಸಪೋರ್ಟ್ ಇಲ್ಲ, ಇರೋರು ಒಬ್ಬರೇ ಜೋಶಿ ಅವರು, ಅವ್ರನ್ನೇ ತರಬೇಕಂತಿದೆ. ಮತ್ತು ಆಪ್ಷನ್ ಇಲ್ಲ, ನಮ್ಗೆ ಬೇರೆ ಆಪ್ಷನ್ ಇಲ್ಲ. ಮಾಡ್ತಾ ಇದ್ದಾರೆ, ಆಲ್ರೆಡಿ ನೋಡ್ಬೋದು, ಎಲ್ಲ ಆಗಿದೆ. ಉಣ್ಕಲ್ ಪಾರ್ಕ್ ಆಗ್ಬೋದು, ತೊಳಂಕೆರೆ ಆಗ್ಬೋದು, ವಿದ್ಯಾನಗರ ಆಗ್ಬೋದು, ಆಗ್ತಾ ಇದೆ, ರೋಡ್ ಆಗ್ತಾ ಇದೆ, ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಅಂದ್ರೆ ಪ್ರಹ್ಲಾದ್ ಜೋಶಿ ಅವರು ಡೆವಲಪ್ಮೆಂಟ್ ಮಾಡಕತ್ತಾರ. ಕರೆಕ್ಟಾಗಿ ಕೆಲಸ ಮಾಡ್ತಿಲ್ಲ. ಸೂಪರ್ ಮಚ್ಚ, ನೀನ್ ನಿಜವಾಗ್ಲೂ ತುಂಬಾ ಅನುಭವಿಸ್ತಾ ಅಂತ ತೋರಿಸ್ಬಿಟ್ಟೆ. 70 ವರ್ಷ ಕಾಂಗ್ರೆಸ್ ಗೌರ್ಮೆಂಟ್ ನೋಡಿದೀವಿ ನಾವು. 70 ವರ್ಷ ಕಾಂಗ್ರೆಸ್ ನೋಡಿದೀವಿ, 10 ವರ್ಷ ಮೋದಿ ನೋಡಿದೀವಿ. ಈಗ ನಮ್ಮ ಅಭಿಪ್ರಾಯ ಕೇಳ್ತಿರಲ್ಲ, ಆಸ್ ಪರ್ ನೀವು ಯೂತ್ ಇದ್ದೀರಿ, ನಿಮ್ಮ ಅಭಿಪ್ರಾಯ ಏನು? ನಮ್ಮ ಅಭಿಪ್ರಾಯ ನಮ್ಮ ಚಾನಲ್ ಅಲ್ಲಿ ಟಿವಿ ವಿಕ್ರಮದಲ್ಲಿ ನಾವು ಡೈಲಿ ಹೇಳ್ತೀವಿ, ನಮ್ಮ ಚಾನಲ್ ನೋಡಿ. ಇನ್ಸಲ್ಟ್ ಮಾಡ್ತಾ ಇದೀಯ ನೀನು? ಡೌಟೇ ಇಲ್ಲ. ಆಯ್ತು, ಇವಾಗ ನಾವು ನಿಮ್ಮ ಅಭಿಪ್ರಾಯ ಕೇಳ್ತೀವಿ. 70 ವರ್ಷ ಕಾಂಗ್ರೆಸ್ ಗೌರ್ಮೆಂಟ್ ನೋಡಿರಿ, 10 ವರ್ಷ ಮೋದಿ ಗೌರ್ಮೆಂಟ್ ನೋಡಿರಿ, ಎರಡರ ನಡು ನೀವು ಕಂಪೇರ್ ಮಾಡಿ ಹೇಳ್ರಿ. ಕಂಪೇರ್ ಮಾಡಿದ್ರೆ, ಯಾಕಂದ್ರೆ 70 ವರ್ಷ ನಾವು ಸಣ್ಣ ಏಜು ಹುಟ್ಟಿರಲಿಲ್ಲ, ಹುಟ್ಟಿದ ಮೇಲೆ ಆಫ್ಟರ್ ನಮ್ಮ ಬರ್ತ್ ನೋಡಿದ ಮೇಲೆ BJP, ಇವರ್ ಸಪೋರ್ಟ್ BJP. ಯಾಕಂದ್ರೆ ನಾವು ಮೋದಿಯವ್ರು ನೋಡ್ಬೋದು, ಶ್ರೀರಾಮ ಮಂದಿರ ನೋಡ್ಬೋದು, ಆಗ್ತಾ ಇದೆ. ಅವರಲ್ಲಿ ತಪ್ಪಿದಾವೆ, ಇವರಲ್ಲಿ ತಪ್ಪಿದಾವೆ, ಎರಡೂ ಒಳ್ಳೆಯವರು ಅಂತ ಹೇಳಲ್ಲ. ಮರಿ ಕೆಂಚ, ಏನ್ ವಾಯ್ಸ್ ರೈಸ್ ಮಾಡ್ತಾ ಇದ್ಯಾ? ನಾನೇನ್ ನಿನ್ ಕಣ್ಣಿಗೆ ಕಾಮಿಡಿ ಅಂತರ ಕಾಣ್ತಾ ಇದ್ದೀನ? ಬಟ್ ನಮ್ಗೆ ಯಾವ್ದು ಬೇಕಂತ ಡಿಸೈಡ್ ಮಾಡಬೇಕಾದ್ರೆ ನಾವು BJP ಡಿಸೈಡ್ ಮಾಡ್ತಾ ಇದ್ವಿ. ಜೋಶಿ ಇಸ್ ದ ರೈಟ್ ಕ್ಯಾಂಡಿಡೇಟ್ ಎಟ್ ಪ್ರೆಸೆಂಟ್. ಬಟ್ ವಿಲ್ ಗೋ ಸಪೋರ್ಟ್ ವಿತ್ BJP ಆ್ಯಂಡ್ ಜೋಶಿ ಆಲ್ಸೋ. ಮೋದಿ ಒಬ್ಬರೇ ಕೆಲಸ ಮಾಡ್ತಿರೋರು, ಬಿಟ್ಟರೆ ಯಾರೂ ಮಾಡ್ತಿಲ್ಲ. ಅಲ್ಲೇ ಹಾಳಾಗ್ತಾ ಇರೋದು. ಅವರೊಬ್ರು ಮೇಲಿಂದ ಆರ್ಡರ್ ಮಾಡ್ತಾ ಇದ್ದಾರೆ, ಇಲ್ಲಿ ಯಾರು ಕೆಲಸ ಮಾಡ್ತಿಲ್ಲ. ಸಿದ್ದರಾಮಯ್ಯ ಅವರು ಬಸ್ ಫ್ರೀ ಕೊಟ್ಟರು, ಓಕೆ ಒಪ್ಕೋತೀನಿ, ಎಲ್ಲ ಫ್ರೀ ಕೊಟ್ಟರು. ನಿಮ್ಗೆಲ್ಲ ಅದೆಷ್ಟು ಒಳ್ಳೆ ಬುದ್ಧಿ ಬಂದ್ಬಿಡ್ತಾ? ನೀವ್ ಹೇಳ್ತಾ ಇರೋದಲ್ಲ ನಿಜ? ನಿಜವಾಗ್ಲೂ ಸರ್, ನಿಮ್ಮ ಮಗನಾಣೆಗೂ. ಇವಾಗ ನೋಡ್ಬೇಕು ನೀವು ಬಸ್ ಸ್ಟ್ಯಾಂಡಲ್ಲಿ ಅರ್ಧ ತಾಸು ಒಂದು KSRTC ಬಸ್ ಬರ್ತಾ ಇದೆ. ಇವನ್ ಅವ್ರಿಗೆ ಜನರ ಬಗ್ಗೆ ಕಾಳಜಿ ಇದ್ದರೆ ಇವ್ರಿಗೆ ಒಂದು 10 ಮಿನಿಟ್ಸ್ ಒಂದು ಬಸ್ ಬರ್ತಾ ಇತ್ತು. ಬರಬೇಕಲ್ಲ ಒಂದು ಬಸ್, ಒಂದು ಬಸ್ ಆದಮೇಲೆ ಒಂದು ಬಸ್ ಬರಬೇಕಿತ್ತು. ಅವ್ರು ಜನರ ಬಗ್ಗೆ ಅರ್ಥ ಆಗಿದ್ದರೆ ಇವರು ತಾಸಿಗೆ ಒಂದು ಬಸ್ ಬಿಟ್ಟು ಗದ್ದಲದಲ್ಲಿ ಹೆಣ್ಮಕ್ಳು ನೂಕ್ಲ ಹತ್ತಬೇಕು. ಈಗ ನಾವು ಗಂಡು ಮಕ್ಳು ಯಾರು ಹತ್ತಕ್ಕಾಗ್ತಾ ಇಲ್ಲ ಬಸ್ಸಿಗೂ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ಗೌರ್ಮೆಂಟ್ ಬಸ್ ಹತ್ತಾಗ್ತಾ ಇಲ್ಲ, ಗಂಡು ಮಕ್ಳು ಯಾರು ಹತ್ತಕ್ಕಾಗ್ತಾ ಇಲ್ಲ. ಲೇಡೀಸ್ ಹತ್ತಬೇಕು, ಅದು ಒಂದೊಂದು ತಾಸಿಗೆ ಬಸ್ ಬರ್ತಾ ಇದೆ. ಜನರ ಬಗ್ಗೆ ಅವರು ರಿಯಲ್ ಆಗಿ ಅವ್ರು ಕೇರ್ ಇದ್ದಿದ್ರೆ ಅಟ್ಲೀಸ್ಟ್ 10 ಮಿನಿಟ್ಸಿಗೆ ಒಂದು ಹ್ಯಾಸ್ ಯೂಶುವಲ್ ಬಿಫೋರ್ ಹೆಂಗೆ ಅವ್ರು ಅನೌನ್ಸ್ಮೆಂಟ್ ಮಾಡೋಕ್ಕಿಂತ ಮೊದಲು ಹೆಂಗಿತ್ತು ಹುಬ್ಳಿ ಧಾರವಾಡ ಬಸ್ ಹೆಂಗೆ ಸಂಚಾರ ಹಂಗಿತ್ತು ಹಂಗೆ ಕಂಟಿನ್ಯೂ ಮಾಡ್ಬೋದಾಗಿತ್ತು. ಬಟ್ ಅದು ಕಂಟಿನ್ಯೂ ಆಗ್ತಾ ಇಲ್ಲ. ನಿಜ ಹೇಳ್ತಿದ್ಯಾ? ನಿಜಾನೇ ಸರ್ ಹೇಳ್ತಿರೋದು, ನಾನೇ ಸುಳ್ಳು ಹೇಳಿ? ನೋಡ್ತಾ ಇರ್ಬೇಕು ನಾವು, ಡೈಲಿ ನೋಡ್ತಾ ಇದ್ದೀವಿ. ಪ್ರೆಗ್ನೆಂಟ್ ಆದ ಹೆಣ್ಮಕ್ಳು ಬಸ್ ಸ್ಟ್ಯಾಂಡಲ್ಲಿ ನಿಲ್ತಾ ಇದ್ದಾರೆ, ವಯಸ್ಸಾದವರು ಬಸ್ ಸ್ಟ್ಯಾಂಡಲ್ಲಿ ನಿಲ್ತಾ ಇದ್ದಾರೆ, ಲೇಡೀಸ್. ಯಾವುದು ಬಸ್ ಬರ್ತಾ ಇಲ್ಲ, ಸ್ಟಡಿಯಾಗಿ ನಡೀತಾ ಇಲ್ಲ. ಅನೌನ್ಸ್ಮೆಂಟ್ ಮಾಡಿದ್ರು, ಅವರ ಅಪಾರ್ಚುನಿಟಿನ ಕರೆಂಟ್ ಬಿಲ್ ಎಲ್ಲ ಕೊಟ್ಟಿರೋದು ಓಕೆ. ಬಟ್ ಬಸ್ಸಿನ ವಿಚಾರ ಮಾಡಿದರೆ ಫೇಲ್ ಆಗಿದ್ದಾರೆ. ಬಾಂಬ್ ಹಾಕಿ 100-200 ಮಂದಿ ಕೊಂದ್ರು ಅವ್ರಿಗೆ ಚಿಕನ್ ತಿನ್ನಿಸ್ಕೊಂತ ಅಡ್ಡಾಡ್ತಾರೆ ಎಲ್ಲ ಕಡೆ. ಮೋದಿ ಹಂಗೆ ಮಾಡಕತ್ತಿಲ್ಲ ರೀ. ಮೊದಲು ಅವ್ರನ್ನ ಶೂಟ್ ಮಾಡ್ರಿ, ಆಮೇಲೆ ಬರ್ರಿ ಅಂತಾರೆ. ಹೌದಿಲ್ರಿ? ಅಂಥವ್ರಿಗೆ ಇವ್ರು ಚಿಕನ್ ತಿನ್ನಿಸ್ಕೊಂತ ಅಡ್ಡಾಡಿದ್ರೆ ಹೆದರ್ತಾರೆ 2 ಜನಗಳು. ಈಗ ಒಬ್ಬ ಉಗ್ರವಾದಿ ಇಲ್ಲಿ ಬಂದು ಬಾಂಬ್ ಹಾಕ್ತಾರೆ, 100 ಮಂದಿ ಕೊಲ್ತಾರೆ. ಹಂಗೆ ಕರ್ಕೊಂಡು ಅಡ್ಡಾಡಿದ್ರೆ ಆ ಜೈಲ್ಗೆ ಯಾವಾಗ ಜನ ಹೆದರ್ತಾರೆ? 10 ಮಂದಿಗೆ 1000 ಮಂದಿ ಹುಡ್ತಾರೆ ಅಂತವ್ರು. ಅವ್ರನ್ನ ಮುಗಿಸ್ಬಿಟ್ರೆ ಎಲ್ಲಿ ಹುಡ್ತಾರೆ? ಅದಕ್ಕೆ ಈ ಟೈಪ್ ಕೆಲಸ ಮಾಡತ್ತಾರಲ್ಲ. ಭಾರತ ದೇಶ ಹಿಂದೂ ಧರ್ಮ ಬಚಾವ್ ಮಾಡಕತ್ತಾರೆ. ಹಿಂದೂ ಧರ್ಮಕ್ಕೆ ಎಲ್ಲಿ ಬೆಲೆ ಐತ್ರಿ? ಈಗ ಬೆಲೆ ಬರತ್ತೆ ಇನ್ಮೇಲೆ. ಹೌದು ರೀ. ಮೋದಿ ಅವರಲ್ರಿ, ನಾವು ಈ ಲೋಕ ಮುಳುಗು ಮಾಡೋಣ ಮೋದಿನೇ ಇರ್ಬೇಕನ್ನೋರು ನಾವು. ಮಾತೇ ಇಲ್ಲ. ಜೈ ಶ್ರೀರಾಮ್, ಜೈ ಶ್ರೀರಾಮ್. 500 ವರ್ಷದಿಂದ ರಾಮ ಮಂದಿರ ಅಲ್ಲೇ ನೆಲಗುದಿಗೆ ಬಿದ್ದಿತ್ರಿ. ಅದು ಯಾರು ಮಾಡಿದ್ರಿ? ಮತ್ತು ಕಾಂಗ್ರೆಸ್ ಗೌರ್ಮೆಂಟ್ ಇತ್ತಿಲ್ರಿ 70 ವರ್ಷದಿಂದ ಏನು ಮಾಡಿದ್ರಿ ಅವ್ರು? ಎಲ್ಲ ಭಾಳ ಅನ್ಯಾಯ ಮಾಡ್ಯಾರಿ ಹಿಂದೂ ಧರ್ಮದ ಮೇಲೆ. ಕಾಶ್ಮೀರದಾಗ ನೋಡಿದ್ರೆ ಎಷ್ಟು ಪಂಡಿತರನ್ನ ಕೊಂದ್ರೆ ಎಲ್ಲ ಗೊತ್ತಿಲ್ರಿ ರಾಜಕೀಯವ್ರಿಗೆಲ್ಲ. ಮತ್ತೆ ಯಾಕೆ ಕ್ರಮ ತಗೊಳಿಲ್ರಿ ಅವ್ರು? ಎಲ್ಲ ಅಪ್ರೆಸರ್ನ ಕರೆದು ರಾಜ್ಯಾದ್ಯಂತ ಇವ್ರನ್ನ ಬಹಿಷ್ಕಾರ ಮಾಡಬೇಕಾಗಿದೆ ನಾವು. ಅಭಿವೃದ್ಧಿ ಅಂತ ಬಂದ ಮ್ಯಾಗ ಯಾವಾಗಲೂ ಮೋದಿ ಅವ್ರದ್ದು 1000 ಪಂಡಿತರು ಸತ್ರಿ.
ಅವಾಗ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಿಲ್ರಿ, ಬರೀ ಹಿಡೀರಿ ಹೊಡಿಬೇಡ್ರಿ ಹೊಡಿಬೇಡ್ರಿ ಅಂತ ಹೇಳ್ತಾರೆ ಏನ್ರಿ ಅವ್ರೆ, ಸೂಟ್ ಮಾಡ್ಕೊಂಡ್ಬೇಕು ಕಡೆ. ಹೌದ್ರಿ, ಮೋದಿ ಗೌರ್ಮೆಂಟ್ ಇಂದ ಇವಾಗ ನಾವು ಹಿಂದೂ ಧರ್ಮ ಬಚಾವ್ ಆಗತೈತಿ. ಇದು ಆಕ್ಚುಲಿ ಚೆನ್ನಾಗಿರೋದು. ನಮಗೂ ಸ್ವಲ್ಪ ಧೈರ್ಯ ಬರಾಕತೈತಿ ಮಾತಾಡಕ್ಕೆ. ಅಭಿವೃದ್ಧಿ ಅಂತ ಬಂದ ಮ್ಯಾಗ ಅಲ್ರಿ ಎಟ್ಟು ನೋಡ್ರಿ ನೀವು ಬರೀ ಈಗ ಇನ್ನೊಂದು ಸ್ವಲ್ಪ 4-5 ವರ್ಷ ಸಿದ್ದರಾಮಯ್ಯ ಇದ್ದಂದ್ರೆ ಅರ್ಧ ಕರ್ನಾಟಕನು ಮಾರಿ ಹೋಗ್ಬಿಡ್ತಾರೆ. ದುಡಿಯೋರಿಗೆ ದುಡಿಯಾಕೆ ಕೊಡೋದಿಲ್ರಿ ಅವ್ರು. ಗುಡಿಯಾಗೆಲ್ಲ ಚಕ್ಕ ಆಡ್ಕೊಂತ ಕುಂದ್ರಿ ನೀವು ನಾವು ಅಕ್ಕಿ ಕೊಡ್ತೇವೆ ಅಂತೇಳಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಮಾಡಿ ಮೋದಿ ತಲೆ ಮೇಲೆ ಹಾಕಿ ಹೋಗ್ಬಿಡ್ತಾರೆ. ಅವಾಗಲೇ ಇವತ್ತಿಂದ ಗೌರ್ಮೆಂಟಿಗೆ ಒಂದು ಅನೌನ್ಸ್ಮೆಂಟ್ ಏನಂದರೆ, ಇವತ್ತೇನು ಬರ್ತ್ ಆಗುತ್ತಲ್ಲ ಆ ಮಗು ಇಲೆಕ್ಷನಿಗೆ ನಿಲ್ಲಬೇಕಂದ್ರೆ ಇಂತಿಂಥ ಎಜುಕೇಷನ್ ಹೊಂದಿರಬೇಕು. ಇವತ್ತು ಹುಟ್ಟಿರೋ ಮಗುಗಿಂದ ಹೇಳ್ತಾ ಇದ್ದೇನೆ ನಾನು. ಈ ಗೌರ್ಮೆಂಟನ್ನು ಅನೌನ್ಸ್ ಮಾಡಿ ಆಟೋಮೆಟಿಕ್ಕಾಗಿ ಎಲ್ಲ ಕಡೆಯಿಂದ ಚೇಂಜಸ್ ಬರುತ್ತೆ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಹೌದು, ಯಾಕಂದ್ರೆ ಎಲ್ಲ ಅನ್ಎಜುಕೇಟೆಡ್ ಕೂತ್ಕೊಂಡ್ರೆ ಮತ್ತೆ ಎಜುಕೇಟೆಡ್ ಏನು ಮಾಡಬೇಕು? ಎಲ್ಲರೂ ಅನ್ಎಜುಕೇಟೆಡ್ ಅಲ್ಲ ಅನ್ಎಜುಕೇಟೆಡ್ ಪೀಪಲ್ DC ಆದವರೆಲ್ಲ ಅವ್ರ ಮಾತು ಕೇಳ್ಕೊಂಡು ಕೂತಿದ್ದಾರೆ. ಅದೆಲ್ಲ ವರ್ಕೌಟ್ ಆಗೋದಿಲ್ಲ. ಇವತ್ತು ಹುಟ್ಟಿರೋ ಮಗುಗೆ ಒಂದು ಕಾನೂನು ಜಾರಿ ಏನಂದರೆ, ಆ ವ್ಯಕ್ತಿ ಇಲೆಕ್ಷನ್ಗೆ ನಿಲ್ಲಬೇಕಂದ್ರೆ ಇಂತಿಂಥ ಕ್ವಾಲಿಫಿಕೇಶನ್ ಹೊಂದಿರಬೇಕು. ಇದನ್ನ ಜಾರಿ ಗೌರ್ಮೆಂಟ್ ಒಂದು ಹೊಳಿಸ್ಲಿ. ಮಾತಾಡು, ಇದೆಲ್ಲ ಸೀಕ್ರೆಟ್ ಮೇಂಟೈನ್ ಮಾಡಕ್ಕೆ. ಆ ನಂತರ ಬದಲಾವಣೆ ನೀವೇ ನೋಡಿ. ಮೋದಿ ಅವ್ರು ಕೆಲಸ ಮಾಡ್ತಾರ? ಹೌದು, ಮೋದಿ ಮಾಡ್ತಾರೆ, ಅವ್ರೊಬ್ಬರೇ ಮಾಡೋದು. ಅವ್ರ ಬಗ್ಗೆ ಯಾವತ್ತೂ ನೆಗೆಟಿವ್ ಇಲ್ಲ. ಈಸ್ ಆಲ್ವೇಸ್ ಕಿಂಗ್ ಇಸ್ ಕಿಂಗ್. 10 ವರ್ಷದಲ್ಲಿ ಮೋದಿ ಅವ್ರು ಮಾಡಿದ್ದಾರೆ 100% ಮಾಡಿದ್ದಾರೆ. ಮೋದಿಯವ್ರು ಇದ್ದಾರೆ ಅಂತಂದ್ರೆ ಅದು ಬದಲಾವಣೆ, ಅದನ್ನ ಆಗ್ತಾ ಇದೆ. ಸಾಮಾನ್ಯ ಜನರನ್ನು ಊಹಿಸೋಕಾಗೋದಿಲ್ಲ ಅಂತ ಮೆಂಟಾಲಿಟಿ ಅವ್ರದ್ದಿದೆ. ವಯಸ್ಸು ಚಿಕ್ಕದಾದ್ರೂ ಆಲೋಚನೆ ತುಂಬಾ ದೊಡ್ಡದಾಗಿದೆ. ಯಾವಾಗಲೂ ಈ ಫ್ರೀ ಯೋಜನೆ ಏನು ಮಾಡಬಾರ್ದು. ದುಡಿಯೋರು ದುಡಿಯೋದಿಲ್ಲ, ನಮ್ಮಂಥವ್ರೂ ದುಡಿಯೋದಿಲ್ಲ. ಈಗ ಫ್ರೀ ಇಲ್ಲ ಅಂದರೆ ಎಲ್ಲರೂ ವಾಚ್ಮೆನ್ ಕೆಲಸ ಮಾಡೋರು 4,000 ರೂಪಾಯಿ ದುಡ್ಕೊಂಡು ಮನೆಗೆ ಬರ್ತೇವೆ. ಹೌದ್ರಿ, ನಮ್ಗೆ ಅಕ್ಕಿ ರೊಕ್ಕ ಕೊಟ್ರೆ ಅಂದರೆ ದುಡಿತೇವೇನ್ರಿ ನಾವು? ದುಡಿತೇವ್ರಿ. ಹಿಂದಿಗೆ 2,000 ಕಸ್ಕೊಂಡು ಸರಿಯಾಗಿ ಕುಡ್ದು ಆರಾಮ್ ಚಕ್ಕ ಆಡ್ಕೊಂತ ಕುದುರ್ತೀವಿ ಗುಡಿಯಾಗ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ರೊಕ್ಕ ಇಲ್ಲ ಅಂದ್ರೆ ದುಡಿಯಾಕೆ ಹೋಗ್ತೀವಿ. ಅವಾಗ ದೇಶ ಇಂಪ್ರೂವ್ಮೆಂಟ್ ಆಗೈತೆ. ಇವನ್ನೆಲ್ಲ ಫ್ರೀ ಲಂಗ ಕೊಟ್ಟನೆ ಲುಂಗ ಕೊಟ್ಟನೆ ಇವನ್ನೆಲ್ಲ ಏನೂ ಮಾಡಬಾರ್ದು. ದುಡಿಯೋರಿಗೆ ಕೆಲಸ ಕೊಡ್ಬೇಕು. ಸಾವಿರಾರು ಮಂದಿಗೆ ಎಜುಕೇಟೆಡ್ ಹುಡುಗರು ಫ್ರೀ ಅಡ್ಡಾಡಕತ್ತಾರೆ. ದೊಡ್ಡದೊಂದು ಫ್ಯಾಕ್ಟ್ರಿ ಕಟ್ಟಿ ಸಾವಿರಾರು ಮಂದಿಗೆ ಕೆಲಸ ಕೊಡ್ಬೇಕು. ಇಲ್ಲ, ನೋ ವೇ. ನಾವು ಏನು ಹೇಳತ್ತೀವ್ರಿ, ರೈತ ಸತ್ತಾರಂದ್ರೆ ಒಳ್ಳೆ ನೋಡಿಲ್ಲ ಅವ್ರು. ನಾವು ಇಲೆಕ್ಷನ್ ಮಾಡೋದೂ ಇಲ್ಲ. ನಾವು ಉಣ್ಕಲ್ಲ ಬಂದ್ ನಾ ಹೇಳ್ತೇನೆ ನೋಡ್ರಿ, ಉಣ್ಕಲ್ಲ ಬಂದ್ ಮಾಡಿಸ್ತೇನೆ. ಅಲ್ರಿ ಯಾರು ರೈತರು ನೋಡ್ಯಾರ ಏನಾರ ಐತೇನ ಅಂತಂದಾರ, ಸತ್ತಿರಿ ಅದಾರ ಅಂತಂದಾರ. ಬರಗಾಲ ಬಿದ್ರು ಏನಿಲ್ರಿ, ಇಲ್ಲಿ ಯಾರು ನೋಡಿಲ್ಲ ನಮ್ಮ ಹೊಳ್ಳಿ. ಯಾವ್ದು ಉಣ್ಕಲ್ಲಾಗ ಒಟ್ಟ ಓಟ್ ಹಾಕೋಲ್ಲ ಯಾರಿಗಿರಿ, ಹಾಕೋದಿಲ್ರಿ. ಏನು ಮಾಡ್ಯಾರ್ರಿ ಅವ್ನು ತೊಗೊಂಡು ಏನು ಮಾಡೋದು? ನಾವು ಯಾರು ತೊಗೊಂಡು ಏನು ಮಾಡೋದು ಹೇಳ್ರಿ? ಏನಾರ ಮಾಡ್ಯಾರ್ರಿ ಅವ್ರು ಏನಾರ ಮಾಡಿದ್ರು ನಮಗೆ ಹೇಳ್ರಿ. ಬೆಳವಣಿಗೆ ಅಲ್ರಿ, ಉಣ್ಕಲ್ಗೆ ಇವೆಲ್ಲ ನಮ್ಮ ದೇಶಕ್ಕೆ ನಮ್ಮ ಇದಕ್ಕೆ ಇಲ್ಲ. ಸಹಾಯಕತ್ತಾರಂದ್ರೆ ಯಾರು ನೋಡಿಲ್ರಿ. ನಾನು ಯಾಕೋ ನಿನಗೆ ಹೆಲ್ಪ್ ಮಾಡಬೇಕು ಸರ್? ನಾನು ತುಂಬ ಕಷ್ಟದಲ್ಲಿದ್ದೀನಿ ಸರ್. ನಾನು ಕಷ್ಟ ಕೇಳಿದ್ರೆ ಕಣ್ಣೀರು ಹಾಕೊಂಡ್ಬಿಡ್ತೀರಾ ಸರ್ ನೀವು? ಹೊಳ್ಳಿ ನೋಡೋಲ್ರಿ, ಯಾಕೆ ಗೌರ್ಮೆಂಟ್ ನಮಗೆ ಬೇಡ, ಇಲೆಕ್ಷನೇ ಬೇಡ ಅಂತೇವ್ ನಾ ಹಿಂಗೆ ಹೇಳ ನೋಡ್ರಿ. ಈಗ ಮುಳ್ಳುಗೋಳದಾಗ TB10 ಜಾಗ ಕೊಟ್ಟಾರ್ರಿ. ಎಷ್ಟು ಕೊಟ್ಟಾರಿ? 200 ಎಕರೆ. ಅವ್ರು ಮಾಡ್ಕೊಂಡಿದ್ದು 1,000 ಎಕರೆ. ಈಗ ನಮ್ಮ ದನಗಳು ಹೋದ್ರೆ ಬಿಡುದಿಲ್ಲ, ಎತ್ತು ಹೋದ್ರೆ ಬಿಡುದಿಲ್ಲ, ಎಮ್ಮೆ ಹೋದ್ರೆ ಬಿಡುದಿಲ್ಲ. ಅವ್ರು ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. 1,000 ಎಕರೆ ಮಾಡ್ಕೊಂಡು ಅದನ್ನ ಮಾಡಿದ್ದು ಕಾಂಗ್ರೆಸ್ ಗೌರ್ಮೆಂಟ್ ಹೌದಿಲ್ರಿ? ಮತ್ರಿ ಮತ್ತೆ ಕರ್ನಾಟಕ ಮಾರೋದೆಲ್ಲಿಂದ ಬಂದ್ರಿ? ಪೂರ್ತಿ ಮುಗಿಸೇ ಬಿಡ್ತಾರ್ರಿ ಕತಿ. ಬೇಡ್ರಿ ಅವ್ರು ವಾಸೋಟ್ ಆಗಿ ಕಾಂಗ್ರೆಸ್ ಕಸಾನೆ ಕೇಳಾಕತ್ತವ್ರಿ ನಾವು ಹೊಲ್ದಾಗಿಂದ. ಆಯ್ತು ಬಿಡೋಣ, ನಂದು ಒಂದು ಜನ್ಮ. ಕಾಂಗ್ರೆಸ್ ಕಸ ರೀ ಮೊದಲು ಹಂಗೆ ಉಪ್ಪು ಸಿಂಬಳಿಸಿದ್ರಿ ಸಾಯಿಲೆ ಅಂತೇಳಿ. ಈಗ ಕಿತ್ತವ್ ಹೇಳತ್ತೇವ್ರಿ ಬಡ್ಡಿ ಹಚ್ಚಿ. ಕಮಲ ಬರ್ಬೇಕ್ರಿ. ನಾವು ಹಣಿ ಚಂದಾಗಿ ನಾಮ ಹಚ್ಚೋ ನಡ್ಯಾಡ್ಬೇಕಾದ್ರೆ ಕಮಲನ ಇರ್ಬೇಕ್ರಿ. ಅಪ್ಪ ಅಪ್ಪ ದೇವ್ರೆ, ಇವತ್ತು ನನ್ನ ಮೇಲೆ ಕರುಣೆ ಬಂತೇನಪ್ಪ. ನನಗಿದ್ರ ಒಂಥರ ಸಂತೋಷ.